ಸಂಸದರ ಬಗ್ಗೆ ನಾನು ಒಂದೊಂದ್ಸತಿ ಬಹಳ ಕನಿಕರ ಬರುತ್ತೆ ರೀ. ನಾನು ನೋಡಿದೆ ಅಲ್ಲೆಲ್ಲೋ ICU ಅಲ್ಲಿ ಇದೆ ಸರ್ಕಾರ ಅಂತಾನೆ ಹೇಳಿದ್ರು. ICU ಅಲ್ಲಿ 23 ಜನ ಸಾಯಿಸಿದ್ ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ 23 ಜನ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ಕೆ ಆಯ್ತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಗೊತ್ತಿದೆ. ICU ಬಗ್ಗೆ ಮತ್ತೊಂದ್ ಬಗ್ಗೆ ಮಾತಾಡ್ತಾರೆ, ನಾಚಿಕೆ ಆಗ್ಬೇಕು ಅಂತ ಅವ್ರಿಗೆ. ಇದ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಹೋದಾಗ ಬಹಳ ಅಸಹ್ಯ ಅನ್ಸುತ್ತೆ. ನಾನು ನೋಡಿದೆ ನಂದಿ ರೋಪ್ವೇ ಬಗ್ಗೆ ಏನ್ ಮಾಡಿದ್ರಿ. ನಂದಿ ರೋಪ್ವೇ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರ್ಲಿಲ್ಲ, MOU ಆಗಿರ್ಲಿಲ್ಲ. ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಮೂವ್ಮೆಂಟ್ ಮಾಡಿದ್ದೀವಿ. ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡುವಂಥದ್ದು ಮಾಡಿದ್ದೀವಿ. ಒಂದ್ ಕಡೆ ಪರಿಸರವಾದಿಗಳ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಕಂದಾಯ ಜಮೀನ್ ಸಮಸ್ಯೆ ಇತ್ತು, ಅದನ್ನ ಅಲ್ಲಿರತಕ್ಕಂಥ ಕೋರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂತ ಮಾಡ್ತಾ ಇದೀವಿ. ಇವೆಲ್ಲ ಮಾಡ್ದಿರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು? ಏನಿದೆ ನಿಮ್ಗೆ? ಏನ್ ಮಾಹಿತಿ ತಗೊಂಡಿದ್ದೀರಾ? ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ನಿಮ್ಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆಗೆ ರಸ್ತೆ ಆಗಿದೆ. ಆಮೇಲೆ ಈಗ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ 9 ಕೋಟಿ ಪ್ರಸ್ತಾವನೆ PWD ಕೊಟ್ಟು ಅದಕ್ಕೇನೋ ಒಂದು ಮಂಜೂರಾತಿ ತಗೊಳ್ಳೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಪೂರ್ತಿ ಪೇವರ್ ಬ್ಲಾಕ್ಸ್ ಹಾಕಿ ಬಸಂತ್ ಬೀಟನ್ಸ್ ಅಂತ ಉತ್ಕೃಷ್ಟವಾದಂತ ಒಂದು ಸಂಸ್ಥೆಯ ಪೇವರ್ ಬ್ಲಾಕ್ಸ್ ಹಾಕಿ ಮಾಡ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಬೇರೆ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಆಫ್ ರೆಸ್ಟೋರೆಂಟ್ ನ ಅದನ್ನ ವಿಸ್ತರಣೆ ಮಾಡ್ಬೇಕು, ಪಕ್ಕದಲ್ಲಿ ಅದನ್ನ ದೊಡ್ಡದು ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಈ ರೀತಿ ನಾವು ಹಲವಾರು ಯೋಜನೆಗಳನ್ನ ಹಾಕೊಂಡು ನಾವು ಅವ್ರ ರೀತಿಯಲ್ಲಿ ಏನೋ ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ. ಮೆಡಿಕಲ್ ಕಾಲೇಜ್ಗೆ ಏನ್ ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು? ನಿಮ್ ಕೈಲಿ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರ್ಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂತದಕ್ಕೆ. ಯಾರು ಇವತ್ತು ದುಡ್ಡು ಕೊಟ್ಟವ್ರು ಮೆಡಿಕಲ್ ಕಾಲೇಜ್ಗೆ? ಉಳಿದಂತ ದುಡ್ಡು ಇವತ್ತು ಮೆಡಿಕಲ್ ಕಾಲೇಜ್ ಅಲ್ಲಿ ಮತ್ತೆ ಈಗ ಏನು ಕಾರ್ಯಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗ ಅದನ್ನ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ. ನೀವು ಇವತ್ತು MRI ಕೊಡ್ಸಕ್ಕಾಗಿಲ್ಲ. ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವು ಮಂತ್ರಿ ಆಗಿದ್ದು, ಇವತ್ತು ಯಾವ ಮಕ್ಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ? ಇವತ್ತು ನಾನಲ್ಲಿ ಸುಮಾರು 8.25 ಕೋಟಿ ನಮ್ಮ KE ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಾ ಇದೆ. ನಾನು ಒಳ್ಳೆ ಸುದ್ದಿ ಕೊಡ್ತೀನಿ, ವೆಯ್ಟ್ ಮಾಡಿ 2ನೇ ತಾರೀಕು ಏನ್ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ನಿಮ್ಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ. ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಯಾಕೆ ಅದನ್ನ ನೀವು ಮಾಡ್ತಿಲ್ಲ? ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಅಲ್ಲಿ 0 ಮಾರ್ಕಿಂಗ್ ಶೂ ಹಾಕೋಬೇಕು. ಯಾವ್ದಾದ್ರು ಶೂ ಆಚೆ ಓಡಾಡಿ ಶೂ ಅಲ್ಲೆಲ್ಲ ಹೋದ್ರೆ ಕಲ್ಲುಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಳಾಗ್ದಿರ ಏನಾಗುತ್ತೆ? ಇದನ್ನ ಯಾರಾದ್ರೂ ಯೋಚನೆ ಮಾಡಿದಾರ? ಈಗ ಅದಕ್ಕೆಲ್ಲ ಇವತ್ತು 60 ಲಕ್ಷ ನಾನು ಇದು ಮಾಡ್ಕೊಂಡು ಹೋದ ವರ್ಷ ಮಂಜೂರು ಮಾಡಿಸಿದ್ದೀನಿ. ಅದಕ್ಕೆ ನಾವು ರೀಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದೀವಿ. ಅದನ್ನ ಈಗ ಕೈಗೆತ್ಕೊಳ್ತೀವಿ. ಇದಕ್ಕೆ 10 ಕೋಟಿ ಇದನ್ನ ಹೊಡೆದಾಕ್ತೀವಿ. ಎಸ್ಟಿಮೇಟ್ಸ್ ಈಗ PWD ಮುಖಾಂತರ ಆಗಿದೆ. ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಯಾವ ಮೂಲದಲ್ಲಿ ಕೊಡ್ತಾ ಇದೀನಿ ಈಗ ಆಮೇಲೆ ಹೇಳ್ತೀನಿ. ನಾನು 10 ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ. ನಿಮ್ ಕೈಲಿ ಆಯ್ತಾ? ಇವತ್ತು ಈಗ ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ? ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು, ಬಹಳ ಸಂತೋಷ. ಇದು ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ, ಹಂಗಾರೆ ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ? ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ? ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೀವಿ. ಎಷ್ಟು ದುಡ್ಡು ಬಿಡುಗಡೆ ಮಾಡಿಸಿದೀವಿ. ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ. ಅವ್ರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ? ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ? ಸಂಸದರಾಗಿಲ್ವಾ? ಗೌರ್ಮೆಂಟ್ ಸಿಸ್ಟಮ್ ಅಂದ್ರೆ ಗೊತ್ತಿಲ್ವಾ ಅವ್ರಿಗೆ? ಮಾಹಿತಿ ತಗೊಳ್ಳಿ, ಎಲ್ಲ ಮಾಹಿತಿ ತಗೊಳ್ಳಿ. ಏನೇನು ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡ್ಲಿ. ದಾಖಲೆ ಇಟ್ಕೊಂಡು ಮಾತಾಡುವಂಥದ್ದು ಕಲೀಲಿ. ಹಿಟ್ ಅಂಡ್ ರನ್ ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಏನೇ ಆಗ್ಲಿ ಆಮೇಲೆ ಫ್ಲವರ್ ಮಾರ್ಕೆಟ್ ಬಗ್ಗೆ ಏನ್ರಿ ಮಾಡಿದ್ರು ಹೇಳಿ.